ಕಲಿ ಕನ್ನಡ ಎರಡನೇ ಒಂದು ಪದ್ಯವಾದಂಥ ನಮ್ಮ ಬಾವುಟ ಏರುತ್ತಿಹುದು ಆರುತ್ತಿರುವುದು ನೋಡು ನಮ್ಮ ಬಾವುಟ ತೋರುತ್ತಿಹುದು ಒಡೆದು ಬಾನಿನಗಲು ಪಟಪಟ ಕೇಸರಿ ಬಿಳಿ ಹಸಿರು ಮೂರು ಬಣ್ಣ ನಡುವೆ ಚಕ್ರವು ಸತ್ಯ ಶಾಂತಿ ತ್ಯಾಗ ಮೂರ್ತಿ ಗಾಂಧಿ ಹಿಡಿದ ಚರಕವು ಇಂಥ ಧ್ವಜವು ನಮ್ಮ ಧ್ವಜವು ನೋಡು ಹಾರುತ್ತಿಹುದು ಧ್ವಜದ ಭಕ್ತಿ ನಮ್ಮ ಶಕ್ತಿ ನಾಡಗುಡಿಯ ಮರೆಯುವುದು ಕೆಂಪು ಕಿರಣ ತುಂಬಿ ಗಗನ ಹೊನ್ನ ಬಣ್ಣವಾಗಿದೆ ನಮ್ಮ ನಾಡ ಗುಡಿಯ ನೋಡಿರಣ್ಣ ಹೇಗಿದೆ. ಕಯ್ಯಾರ್ ಹಿರಣ್ಯಕ್ಕಿ ರೈ. ಈ ನಮ್ಮ ಪದ್ಯವನ್ನು ಬರೆದವರು ಕಯ್ಯಾರ ಹಿರಣ್ಯ ರೈ. ಏರುತ್ತಿಹುದು ಹಾರುತ್ತಿಹುದು ನೋಡು ನಮ್ಮ ಬಾವುಟ. ಏರುತ್ತಿಹುದು ಹಾರುತ್ತಿಹುದು ಅಂತ ಅಂದರೆ ನಾವು ಒಂದು ಧ್ವಜವನ್ನು ಹಾರಿಸುವಾಗ ಅದನ್ನು ನಾವು ಹೇಗೆ ಮೇಲೆ ಕಟ್ಟಿ ನೋಡು ನಮ್ಮ ಬಾವುಟ ತೋರುತ್ತಿಹುದು ಹೊಡೆದು ಅವಾಗೇನಾಗುತ್ತೆ ಅದನ್ನು ನಾವು ಬಾನಿಗಾಗಲ ಪಟಪಟ ಅದೇನಾಗುತ್ತೆ ಗಾಳಿ ಬಂದಾಗ ಯಾವ ರೀತಿ ಬೀಸುತ್ತೋ ಪಟಪಟ ಆ ಥರ ಸೌಂಡ್ ಬರುತ್ತೋ ಆ ಥರ ಇಲ್ಲಿ ಕವಿ ವರ್ಣಿಸಿದ್ದಾರೆ. ಕೇಸರಿ ಬಿಳಿ ಹಸಿರು ಮೂರು ಅಂದರೆ ನಮ್ಮ ಬಾವುಟದಲ್ಲಿ ಕೇಸರಿ ಬಿಳಿ ಹಸಿರು ಅಂತ ಮೂರು ಬಣ್ಣಗಳನ್ನು ಒಳಗೊಂಡಿರೋದು ನಾವು ನೋಡ್ತೀವಿ. ಬಣ್ಣ ನಡುವೆ ಚಕ್ರವು ಆ ಮೂರು ಒಂದು ಕಲರ್ನ ಮಧ್ಯೆಯಲ್ಲಿ ಒಂದು ಚಕ್ರವನ್ನು ನಾವು ಕಾಣಬಹುದು. ಸತ್ಯ ಶಾಂತಿ ತ್ಯಾಗ ಮೂರ್ತಿ ಗಾಂಧಿ ಹಿಡಿದ ಚರಕವು ಗಾಂಧಿ ಹಿಡಿದ ಅಂತ ಒಂದು ಚರಕವು ನಾವು ಕಾಯ್ದು ನೋಡ್ತೀವಿ. ಇಂಥ ಧ್ವಜವು ನಮ್ಮ ಧ್ವಜ ಆಗಿದೆ. ನೋಡು ಹಾರುತ್ತಿಹುದು ಇದು ನಾನು ನೋಡುವುದೇ ಒಂದು ಸೌಭಾಗ್ಯ. ಧ್ವಜದ ಭಕ್ತಿ ನಮ್ಮ ಶಕ್ತಿಯಾಗಿದೆ. ನಾಡ ಗುಡಿಯ ಮೆರವು ಇದನ್ನು ನಾವು ಗುಡಿಯ ಒಂದು ಮೆರವು ಥರ ನಾವು ಕಾಣಬಹುದಾಗಿದೆ. ಕೆಂಪು ಕಿರಣ ತುಂಬಿದ ಗಗನ ಕೆಂಪು ಕಿರಣವು ತುಂಬಿದ ಒಂದು ಗಗನ ಹೊನ್ನ ಬಣ್ಣವಾಗಿದೆ. ಹೊನ್ನ ಮೀನ್ಸ್ ಇಲ್ಲಿ ಒಂದು ಬಂಗಾರದ ಒಂದು ಬಣ್ಣವಾಗಿದೆ. ನಮ್ಮ ನಾಡ ಗುಡಿಯ ನಮ್ಮ ನಾಡಿನ ಒಂದು ಗುಡಿಯ ನೋಡಿರಣ್ಣ ಹೇಗಿದೆ. ಈ ಒಂದು ಧ್ವಜದ ಒಂದು ವರ್ಣೆಯನ್ನು ಕವಿ ಯಾವ ರೀತಿಯಲ್ಲಿ ಒಂದು ಬಿಂಬಿಸಿರುವುದನ್ನು ನಾವು ನೋಡಬಹುದಾಗಿದೆ.